ನಮಸ್ಕಾರ ವೀಕ್ಷಕರೇ. ಲಕ್ಷಾಂತರ ಹಿರಿಯ ನಾಗರಿಕರ, ವಿಧವಾ ಸಹೋದರಿಯರ ಮತ್ತು ವಿಕಲಚೇತನ ಬಂಧುಗಳ ಬದುಕಿನ ಭರವಸೆಯ ಮಾತು. ತಿಂಗಳ 19ನೇ ತಾರೀಕು ಕಳೆದರೂ ಇನ್ನೂ ತಮ್ಮ ಖಾತೆಗೆ ಆ ಪಿಂಚಣಿ ಹಣ ಜಮೆಯಾಗುತ್ತಿಲ್ಲ ಎಂದು ಚಿಂತೆಯಲ್ಲಿ ಮುಳುಗಿರುವ ಪ್ರತಿಯೊಬ್ಬರಿಗೂ ಇವತ್ತು ನಾನು ಭರವಸೆ ಬೆಳಕನ್ನು ತಂದಿದ್ದೇನೆ. ನೀವು ಎಂದಾದರೂ ಆಲೋಚನೆ ಮಾಡಿದ್ದೀರಾ, ಆ ಒಂದು ಸಣ್ಣ ಪಿಂಚಣಿಯ ಮೊತ್ತ ಆ ಕುಟುಂಬಗಳಿಗೆ ಎಷ್ಟು ಮುಖ್ಯ ಎಂದು? ತಿಂಗಳ ಪೂರ್ತಿ ದುಡಿದು ಬೆವರು ಸುರಿಸಿ ಜೀವನ ನಡೆಸೋರಿಗೆ ಈ ಹಣ ಕೇವಲ ಸರ್ಕಾರದ ಸಹಾಯವಲ್ಲ, ಅದು ಅವರ ಬದುಕಿನ ಆಸರೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಕೇವಲ ಮಾಹಿತಿಯ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಆ ಹಣವನ್ನು ಪಡೆಯುವ ಹಾದಿಯಲ್ಲಿ ನಮಗಿರುವ ಅಡೆತಡೆಗಳು, ನಾವು ಮಾಡಬೇಕಾದ ಸಣ್ಣ ದಾಖಲೆಗಳು, ಬದಲಾವಣೆಗಳು ಮತ್ತು ಮುಂದಿನ ದಿನಗಳಲ್ಲಿ ಬರಲಿರುವ ಆ ಭರ್ಜರಿ ಸಿಹಿ ಸುದ್ದಿಯ ಬಗ್ಗೆ ದೀರ್ಘಾವಧಿಯ ಚರ್ಚೆ ಮಾಡೋಣ. ನನ್ನ ಜೊತೆ ಕೊನೆಯವರೆಗೂ ಇರಿ, ಯಾಕೆಂದರೆ ನೀವು ಮಿಸ್ ಮಾಡಿಕೊಳ್ಳುವ ಒಂದೊಂದು ಸೆಕೆಂಡು ಬಹುಶಃ ನಿಮ್ಮ ಹಕ್ಕಿನ ಹಣವನ್ನು ಪಡೆಯುವಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಒಮ್ಮೆ ಕಲ್ಪಿಸಿಕೊಳ್ಳಿ, ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಅಜ್ಜ ಕುಳಿತಿದ್ದಾರೆ. ಅವರ ಕೈಯಲ್ಲಿ ಹಳೆಯದಾದ ಬ್ಯಾಂಕ್ ಪಾಸ್ಬುಕ್ ಇದೆ. ಕಣ್ಣುಗಳು ಅಸ್ಪಷ್ಟವಾಗಿವೆ, ಆದರೂ ಆ ಪುಸ್ತಕದ ಪುಟಗಳನ್ನು ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಾರೆ. ಮೆಸೇಜ್ ಬಂದಿದೆಯೇ ಎಂದು ಪದೇ ಪದೇ ಮೊಬೈಲ್ ಚೆಕ್ ಮಾಡುತ್ತಿದ್ದಾರೆ. ಆ ಆತಂಕ, ಆ ನಿರೀಕ್ಷೆ ನಮಗೆ ಅರ್ಥವಾಗುತ್ತದೆಯೇ? ಅಕ್ಕಿ, ಬೇಳೆ, ಔಷಧಿಗಾಗಿ ಯಾರ ಮುಂದೆಯೂ ಕೈ ಚಾಚದ ಬದುಕು ಅವರದ್ದು. ಸರ್ಕಾರಿ ಪಿಂಚಣಿ ಬಂದರೆ ಮಾತ್ರ ಅವರಿಗೆ ನೆಮ್ಮದಿ. ಆದರೆ ತಾಂತ್ರಿಕ ತೊಂದರೆಗಳು, ಬ್ಯಾಂಕ್ ಅಕೌಂಟಲ್ಲಿನ ಸಣ್ಣ ಲೋಪದೋಷಗಳು ಅವರ ಈ ಚಿಕ್ಕ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ನೀವು ಎಂದಾದರೂ ಕೇಳಿದ್ದೀರಾ, ಯಾಕೆ ಹಣ ಬಿಡುಗಡೆ ಆದರೂ ನಮ್ಮ ಅಕೌಂಟ್ ಸೇರುವುದಿಲ್ಲ ಎಂದು? ಇದಕ್ಕೆ ಉತ್ತರ ಹುಡುಕುತ್ತಾ ಹೋದರೆ ಕೇವಲ ಸಿಸ್ಟಮ್ನಲ್ಲಿನ ದೋಷ ಮಾತ್ರವಲ್ಲ, ನಮ್ಮ ಕಡೆಯಿಂದ ಆಗುವ ಸಣ್ಣ ತಪ್ಪುಗಳು ಇರುತ್ತವೆ. ಈಗ ನೋಡಿ, ರಾಜ್ಯದ 18 ಜಿಲ್ಲೆಗಳಲ್ಲಿ ಈಗ ಹಣ ವರ್ಗಾವಣೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಾವಣಗೆರೆ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ಕೋಲಾರ, ಕಲಬುರಗಿ, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಆದರೆ ಹಣ ಬಂದು ಎನ್ನುವಷ್ಟರಲ್ಲಿ ನಿಮ್ಮ ಖಾತೆ ಸಕ್ರಿಯವಾಗಿದೆ ಎಂಬುದು ಮುಖ್ಯ. ಬಹುತೇಕರು ಬ್ಯಾಂಕಿಗೆ ಹೋಗಿ ವರ್ಷಗಳೇ ಆಗಿರುತ್ತವೆ. ಬ್ಯಾಂಕಿನವರು ಖಾತೆ ಆಕ್ಟಿವ್ ಆಗಿರಬೇಕು ಅಂದರೆ ಏನು ಅರ್ಥ? ಅಂದರೆ ನೀವು ಆ ಖಾತೆಯನ್ನು ಆಗಾಗ ಬಳಸುತ್ತಿರಬೇಕು. ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆಯಾದರೂ ಬ್ಯಾಂಕಿನ ಕೌಂಟರ್ನಲ್ಲಿ ನಿಂತು ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ಯಾಕೆ ಗೊತ್ತಾ? ಸಿಸ್ಟಮ್ನಲ್ಲಿ ನಿಮ್ಮ ಅಕೌಂಟ್ ನಿಷ್ಕ್ರಿಯ ಅಂದರೆ ಡಾರ್ಮೆಂಟ್ ಎಂದು ತೋರಿಸಿದರೆ ಸರ್ಕಾರ ಕಳುಹಿಸುವ ಹಣ ವಾಪಸ್ ಹೋಗುತ್ತದೆ. ಈ ಸಣ್ಣ ವಿಷಯ ನಮಗೆ ಗೊತ್ತಿರುವುದಿಲ್ಲ, ಆದರೆ ಪರಿಣಾಮ ಬಹಳ ದೊಡ್ಡದು. ಮತ್ತೊಂದು ಮುಖ್ಯವಾದ ಸಂಗತಿ ಎಂದರೆ ಆಧಾರ್ ಲಿಂಕ್ ಮತ್ತು KYC. ಈಗಿನ ಕಾಲದಲ್ಲಿ ಎಲ್ಲವೂ ಆಧಾರ್ ಜೊತೆ ಲಿಂಕ್ ಆಗಿದೆ. ನಿಮ್ಮ ಬೆರಳಚ್ಚು ಅಥವಾ OTP ಮೂಲಕ ನಿಮ್ಮ ಖಾತೆ ಸರ್ಕಾರಿ ಸಿಸ್ಟಮ್ ಜೊತೆ ಸಂಪರ್ಕದಲ್ಲಿರಬೇಕು. ಅಕಸ್ಮಾತ್ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ದಾಖಲೆಗಳು ಮ್ಯಾಚ್ ಆಗದಿದ್ದರೆ ಹಣ ಅರ್ಧ ದಾರಿಯಲ್ಲೇ ತಡೆ ಹಿಡಿಯಲ್ಪಡುತ್ತವೆ. ಇದನ್ನೇ ನಾವು ತಾಂತ್ರಿಕ ಸಮಸ್ಯೆ ಎನ್ನುವುದು. ಇವತ್ತೇ ನಿಮ್ಮ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಬಳಿ ಕೇಳಿ, ನನ್ನ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೇ, KYC ಅಪ್ಡೇಟ್ ಆಗಿದೆಯೇ ಎಂದು ಸ್ಪಷ್ಟವಾಗಿ ಕೇಳಿ.